ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮೇ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ ಬೌದ್ಧ ಧರ್ಮ ಸ್ವೀಕಾರ. 1956 ಅಕ್ಟೋಬರ್ 14ರಂದು ನಾಗ್ಪುರದಲ್ಲಿ ನಡೆದ ಐತಿಹಾಸಿಕ ಸಮಾರಂಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಯಾವಾಗ? 1956 ಅಕ್ಟೋಬರ್ 14ನೇ ತಾರೀಕು. ಅವರು ಏನಂದರೆ 20 ವರ್ಷಗಳ ಹಿಂದೆ, ಅಂದರೆ 1935ರಲ್ಲಿ ನಾಸಿಕ್ ಜಿಲ್ಲೆಯ ಯಾಲೋದಲ್ಲಿ ಸಮ್ಮೇಳನದಲ್ಲಿ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಆದರೆ ಹಿಂದೂವಾಗಿ ಸಾಯುವುದಿಲ್ಲ ಎಂಬ ಘೋಷಣೆಯನ್ನು ಮಾಡಿರ್ತಾರೆ. ಇವಾಗ ಇದು ನಿಜ ಎಂಬುದು ಸಾಬೀತು ಮಾಡ್ತಾರೆ. ಅಂದರೆ ಹಿಂದೂ ಧರ್ಮದಲ್ಲಿ ನಾನು ಹುಟ್ಟಿದ್ದೇನೆ, ಆದರೆ ನಾನು ಹಿಂದೂ ಆಗಿ ಸಾಯುವುದಿಲ್ಲ ಎಂದು ಹೇಳಿರ್ತಾರೆ. ಇವರು ಅದಕ್ಕೆ ಈ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುತ್ತಾರೆ. ಯಾವಾಗ ಅಂದರೆ 1956 ಅಕ್ಟೋಬರ್ 14ನೇ ತಾರೀಕು. ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಾಣ. ಡಾಕ್ಟರ್ BR ಅಂಬೇಡ್ಕರ್ ಅವರ 1956 ಡಿಸೆಂಬರ್ 6ರಂದು ನಿಧನರಾಗ್ತಾರೆ. ಯಾವಾಗ? 1956 ಡಿಸೆಂಬರ್ 6ನೇ ತಾರೀಕು. ಪ್ರತಿ ವರ್ಷ ಡಿಸೆಂಬರ್ 6ರನ್ನು ಪರಿನಿರ್ವಾಣ ಎಂದು ಆಚರಣೆ ಮಾಡುತ್ತದೆ. ಯಾವುದು? ಡಿಸೆಂಬರ್ 6ನೇ ತಾರೀಕು ಪರಿನಿರ್ವಾಣ ದಿನವಾಗಿದೆ. ಮಹಾರಾಷ್ಟ್ರದ ಮುಂಬೈನ ಸಮೀಪದ ದಾದ್ರಾ ಮತ್ತು ಚೌಪತಿ ಬೀಚ್ನ ಬಳಿ ಚೈತ್ಯಭೂಮಿ ಎಂಬ ಹೆಸರಿನ ಸಮಾಧಿಯನ್ನು ನಿರ್ಮಿಸಲಾಗಿದೆ. ಎಲ್ಲಿ ಅಂದರೆ ಚೈತ್ಯಭೂಮಿ. ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಭೂಮಿ ಯಾವುದಂದರೆ ಚೈತ್ಯಭೂಮಿ ಎಂದು ಹೇಳ್ತಾರೆ. ಅವ್ರದ್ದು ಸಾವಿನ ಭೂಮಿ ಸಮಾಧಿಯನ್ನು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಇವರಿಗೆ 1950ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ. 1990ರ ಮಾರ್ಚ್ 31ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಇವರೊಂದಿಗೆ ಆಫ್ರಿಕಾದ ಗಾಂಧಿ ಎಂದೇ ಖ್ಯಾತರಾದ ನೆಲ್ಸನ್ ಮಂಡೇಲಾ ಅವರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು 1990ರಲ್ಲಿ ಪ್ರದಾನ ಮಾಡಲಾಗುತ್ತದೆ. ಯಾರಂದರೆ ಆಫ್ರಿಕಾದ ಗಾಂಧಿ ನೆಲ್ಸನ್ ಮಂಡೇಲಾ. ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ. ಇವರು ಡಾಕ್ಟರ್ BR ಅಂಬೇಡ್ಕರ್ ಅವರು ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವರ ಕೊಡುಗೆ ಕೂಡ ಇದೆ. ಅಂದರೆ RBI ಸ್ಥಾಪನೆ. ಭಾರತದಲ್ಲಿ RBI ಸ್ಥಾಪನೆಗೆ ಮೂಲ ಕಾರಣ ಯಾರಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರು ಬರೆದಿದ್ದ ರೂಪಾಯಿ ಸಮಸ್ಯೆಗಳ, ಅದರ ಉಗಮ ಮತ್ತು ಅವುಗಳಿಗೆ ಪರಿಣಾಮಗಳು, ದ ಪ್ರಾಬ್ಲಮ್ ಆಫ್ ದ ರುಪಿ, ಇಟ್ ಈಸ್ ಆರಿಜಿನ್, ಇಟ್ ಈಸ್ ಸೊಲ್ಯೂಷನ್ ಎಂಬ ಪುಸ್ತಕವನ್ನು 1923ರಲ್ಲಿ ಪ್ರಕಟಿಸ್ತಾರೆ. ಯಾವಾಗ? 1923ರಲ್ಲಿ ಈ ರೂಪಾಯಿಗಳ ಸಮಸ್ಯೆ ಎಂಬ ಪುಸ್ತಕವನ್ನು ಅವರು ಪ್ರಕಟಣೆ ಮಾಡುತ್ತಾರೆ. ಈ ಪುಸ್ತಕದ ಆಧಾರದ ಮೇಲೆ ಕೇಂದ್ರೀಯ ಬ್ಯಾಂಕ್ ರಚಿಸಲು 1926ರಲ್ಲಿ ಸ್ಥಾಪಿತವಾದ ಹಿಟ್ಲರ್ ಯಂಗ್ ಆಯೋಗ ತನ್ನ ವರದಿಯನ್ನು ಈ ವಿಷಯದಲ್ಲಿ ಸಲ್ಲಿಸುತ್ತದೆ. ಅದೇ ರೀತಿಯಾಗಿ ಈ ಶಿಫಾರಸುಗಳ ಆಧಾರದ ಮೇಲೆ 1934ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆಯನ್ನು ತಂದು 1935 ಏಪ್ರಿಲ್ 1ರಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗುತ್ತದೆ. ಯಾವಾಗ? 1935 ಏಪ್ರಿಲ್ 1ನೇ ತಾರೀಕು RBI ಸ್ಥಾಪನೆ ಆಗುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಹಿಟ್ಲರ್ ಯಂಗ್ ಆಯೋಗದ ಮುಂದೆ ಬ್ಯಾಂಕ್ ಸ್ಥಾಪನೆಗೆ ಸಲ್ಲಿಸಿದ ಕರಡನ್ನು ಆಧರಿಸಿ RBIನ ಸ್ಥಾಪನೆಯಾದದ್ದರಿಂದ ಪ್ರತಿ ವರ್ಷ ಏಪ್ರಿಲ್ 1ನ್ನು RBI ಸಂಸ್ಥಾಪನಾ ದಿನದಂದು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸ್ಮರಿಸಲಾಗುತ್ತದೆ. ಅದೇ ರೀತಿಯಾಗಿ ಸಾಮಾಜಿಕ ನ್ಯಾಯದ ವರ್ಷ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಮರಣಾರ್ಥವಾಗಿ 1990 ಏಪ್ರಿಲ್ 14ರಿಂದ 1991 ಏಪ್ರಿಲ್ 14ರವರೆಗೆ 1 ವರ್ಷದ ಅವಧಿಯೊಳಗೆ ಸಾಮಾಜಿಕ ನ್ಯಾಯದ ವರ್ಷ ಎಂದು ಆಚರಿಸಲಾಗುತ್ತದೆ. ಅಂದರೆ 1990ರಿಂದ 91ರವರೆಗೆ ಸಾಮಾಜಿಕ ನ್ಯಾಯದ ವರ್ಷ ಎಂದು ಹೇಳಬಹುದು. ಅದೇ ರೀತಿಯಾಗಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಆತ್ಮಚರಿತ್ರೆ ಅಂದರೆ ವೀಸಾಗಾಗಿ ಕಾಯುತ್ತಿದ್ದೇನೆ, ಅಂದರೆ ವೇಟಿಂಗ್ ಫಾರ್ ವೀಸಾ ಎಂಬುದು ಡಾಕ್ಟರ್ BR ಅಂಬೇಡ್ಕರ್ ಅವರ ಆತ್ಮಚರಿತ್ರೆ ಆಗಿದೆ. ಅದೇ ರೀತಿ ಭಾಳ ಇಂಪಾರ್ಟೆಂಟ್ ಆದ ನೋಡೋದಾದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಕಟಿಸಿದ ಪ್ರಮುಖ ವಾರ್ತಾ ಪತ್ರಿಕೆಗಳು ಭಾಳ ಇಂಪಾರ್ಟೆಂಟ್. ಮೂಕನಾಯಕ, ಇದು 1920ರಲ್ಲಿ ಪತ್ರಿಕೆ ಬಿಡುಗಡೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಸಮತ,
ಈ ಸಮತ ಎಂಬ ಪತ್ರಿಕೆ 1929ರಲ್ಲಿ ಇವರು ಪ್ರಕಟಿಸ್ತಾರೆ. ಅದೇ ರೀತಿಯಾಗಿ ಬಹಿಷ್ಕೃತ ಭಾರತ ಇದು 1927ರಲ್ಲಿ ಪ್ರಮುಖ ವಾರ್ತಾ ಪತ್ರಿಕೆಯಾಗಿದೆ. ಅದೇ ರೀತಿಯಾಗಿ ಜನತಾ, ಈ ಜನತಾ ಎಂಬುದು 1930ರಲ್ಲಿ ಅವರ ಪತ್ರಿಕೆ ಬಿಡುಗಡೆ ಆಗುತ್ತದೆ. ನೋಡಿಕೊಳ್ಳಿ ಫ್ರೆಂಡ್ಸ್, ಇವು ಭಾಳ ಇಂಪಾರ್ಟೆಂಟ್. ಮೂಕನಾಯಕ ಆಗಿರ್ಬೋದು, ಬಹಿಷ್ಕೃತ ಭಾರತ, ಜನತಾ, ಸಮತಾ. ಅದೇ ರೀತಿ ಮುಂದೆ ಹೋದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದ ಪುಸ್ತಕಗಳು ಯಾವುವಂದರೆ ಜಾತಿ ವಿನ್ಯಾಸ, ಬುದ್ಧ ಅಥವಾ ಕಾರ್ಲ್ ಮ್ಯಾಕ್ಸ್ ಅಸ್ಪೃಶ್ಯರು, ಅವರು ಯಾರು ಮತ್ತು ಅವರು ಏಕೆ ಅಸ್ಪೃಶ್ಯರಾಗಿದ್ದಾರೆ, ಬುದ್ಧ ಮತ್ತು ಅವನ ಧಮ್ಮ ಎಂಬುದು ಇವರ ಪುಸ್ತಕಗಳಾಗಿವೆ. ಅದೇ ರೀತಿಯಾಗಿ ಬಹಳ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್, ಇದು ಎಕ್ಸಾಮಲ್ಲಿ ಕೇಳಲಾಗಿತ್ತು. ಅಂದರೆ ಈ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ಥಾಪಿಸಿದ ಪ್ರಮುಖ ಸಂಸ್ಥೆಗಳು ಅಂದರೆ ಬಹಿಷ್ಕೃತ ಹಿತಕಾರಣಿ ಸಭಾ 1923ರಲ್ಲಿ ಸಂಸ್ಥೆಯನ್ನು ಸ್ಥಾಪನೆ ಮಾಡುತ್ತಾರೆ. ಅದೇ ರೀತಿಯಾಗಿ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು 1936ರಲ್ಲಿ ಸ್ಥಾಪನೆಯಾಗುತ್ತದೆ. ಪರಿಶಿಷ್ಟ ಜಾತಿಗಳ ಒಕ್ಕೂಟ 1942ರಲ್ಲಿ. ಭಾಳ ಇಂಪಾರ್ಟೆಂಟ್ ನೋಡಿ, 3 ನೋಡಿಕೊಳ್ಳಿ. ಇದರಲ್ಲಿ ಯಾವುದಲ್ಲ ಯಾವುದು ಹೌದು ಅಂತ ಕೇಳ್ಬೋದು. ಅಂಬೇಡ್ಕರ್ ಅವರ ಪ್ರಮುಖ ಸಂಸ್ಥೆಗಳು. ಅದೇ ರೀತಿಯಾಗಿ ಅಸ್ಪೃಶ್ಯರು ಎಂಬ ಪದವು ಪರಿಶಿಷ್ಟ ಜಾತಿ ಪಂಗಡ ಎಂದು ಬದಲಾವಣೆಯನ್ನು ಕೂಡ ಮಾಡಲಾಯಿತು. ನೋಡಿಕೊಳ್ಳಿ ಫ್ರೆಂಡ್ಸ್ ಇದು. ಅದೇ ರೀತಿಯಾಗಿ ದಲಿತ ಎಂಬ ಪದ ಕೂಡ ಬಳಕೆ ಮಾಡಲಾಗಿದೆ. ಸಮಾಜ ಸುಧಾರಕರಾದ ಜ್ಯೋತಿ ಬಾಪುಲೆ ಅವರು ತುಳಿತಕ್ಕೊಳಗಾದ ಜನರಿಗೆ ಮರಾಠಿ ಪದ ದಲಿತ ಎಂಬ ಪದವನ್ನು ಬಳಸಿದರು. ಅಂದರೆ ಈ ದಲಿತ ಎಂಬುದು ಮರಾಠಿ ಪದ ಆಗಿದೆ. ಇದನ್ನು ಸಮಾಜ ಸುಧಾರಕರಾದ ಜ್ಯೋತಿ ಬಾಪುಲೆ ಅವರು ಬಳಸ್ತಾರೆ. ಆದರೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಆಯೋಗಗಳು ದಲಿತ ಎಂಬ ಪದದ ಬದಲಿಗೆ ಭಾರತದ ಸಂವಿಧಾನದಲ್ಲಿ ಬಳಸಿರುವ ಪರಿಶಿಷ್ಟ ಜಾತಿ ಅಂದರೆ SC, ಪರಿಶಿಷ್ಟ ಪಂಗಡ ಅಂದರೆ ST ಅದನ್ನು ಬಳಕೆ ಮಾಡುತ್ತದೆ. ಯಾವುದಂದರೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಆಯೋಗ, ನ್ಯಾಷನಲ್ ಕಮಿಷನ್ ಫಾರ್ SC/ST ಪದವನ್ನು ಚೇಂಜ್ ಮಾಡುತ್ತದೆ. ಅದೇ ರೀತಿಯಾಗಿ ಹರಿಜನ ಎಂಬ ಪದವನ್ನು ಬಳಸಿದವರು ಯಾರಂತ ಪ್ರಶ್ನೆಯನ್ನು ಕೇಳಬಹುದು. ಇದು ಗುಜರಾತ್ನ ಸಂತ ಕವಿ ನರಸಿಂಹ ಮೆಹ್ತಾ ಅವರು ಹರಿಜನ ಎಂಬ ಪದವನ್ನು ಟಂಕಿಸ್ತಾರೆ. ಮಹಾತ್ಮ ಗಾಂಧೀಜಿಯವರು ದಲಿತರನ್ನು ಹರಿಜನರು ಎಂದು ಕರೆಯುತ್ತಾರೆ. ಹರಿಜನರು ಅಂದರೆ ದೇವರ ಮಕ್ಕಳು ಎಂದು ಅರ್ಥ ಆಗುತ್ತದೆ. ಹರಿಜನ ಪತ್ರಿಕೆ ಅಂದರೆ ಮಹಾತ್ಮ ಗಾಂಧೀಜಿಯವರು 1933ರಲ್ಲಿ ಹರಿಜನ ಎಂಬ ವಾರ ಪತ್ರಿಕೆಯನ್ನು ಇಂಗ್ಲೀಷ್ ಭಾಷೆಗೆ ಆರಂಭಿಸ್ತಾರೆ. ಇಂಗ್ಲೀಷ್ ಭಾಷೆಯಲ್ಲಿ ಹರಿಜನ ಎಂಬ ಪತ್ರಿಕೆಯನ್ನು 1933ರಲ್ಲಿ ಯಾರು ಆರಂಭಿಸಿದ್ದಾರೆ ಅಂದರೆ ಮಹಾತ್ಮ ಗಾಂಧೀಜಿಯವರು. ಗುಜರಾತಿ ಭಾಷೆಯಲ್ಲಿ ಹರಿಜನ ಬಂಧು ಮತ್ತು ಹಿಂದಿ ಭಾಷೆಯಲ್ಲಿ ಹರಿಜನ್ ಸೇವಕ್ ಎಂಬ ಹೆಸರಿನಲ್ಲಿ ವಾರ್ತಾ ಪತ್ರಿಕೆಯನ್ನು ಪ್ರಕಟಿಸ್ತಾರೆ. ಅದೇ ರೀತಿಯಾಗಿ ನೋಡೋದಾದರೆ 2023ನೇ ಸಾಲಿನ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಶಸ್ತಿ ಗೆದ್ದವರು ಯಾರಂದರೆ ಯೋಗಿ ಆದಿತ್ಯನಾಥ್ ಅಂದರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ. ಅವರು 2023ನೇ ಸಾಲಿನ ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ ಪ್ರತಿಮೆಗಳು. ಇತ್ತೀಚೆಗೆ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ಮಾಡಲಾಗಿದೆ. ಅವುಗಳು ಯಾವುವು ಅಂದರೆ ಜ್ಞಾನ ಪ್ರತಿಮೆ. ಈ ಜ್ಞಾನ ಪ್ರತಿಮೆ ಮಹಾರಾಷ್ಟ್ರದ ಲಾಟೂರ್ ನಗರದಲ್ಲಿ 70 ಅಡಿ ಎತ್ತರದ ಜ್ಞಾನ ಪ್ರತಿಮೆಯನ್ನು ಅನಾವರಣ ಮಾಡಲಾಗಿದೆ. ಇಲ್ಲಿ ಮಹಾರಾಷ್ಟ್ರ ಜ್ಞಾನ ಪ್ರತಿಮೆ. ಅದೇ ರೀತಿಯಾಗಿ ಸಾಮಾಜಿಕ ನ್ಯಾಯ ಪ್ರತಿಮೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾರತದ ಸಾಮಾಜಿಕ ನ್ಯಾಯ ಪಿತಾಮಹ ಎನ್ನುವರು. ಯಾರನ್ನು? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು. ಇವರ 125 ಅಡಿ ಎತ್ತರದ ಸಾಮಾಜಿಕ ನ್ಯಾಯ ಪ್ರತಿಮೆಯನ್ನು ಆಂಧ್ರ ಪ್ರದೇಶದ ವಿಜಯವಾಡ ಸ್ವರಾಜ್ಯ ಮೈದಾನದಲ್ಲಿ ಅನಾವರಣ ಮಾಡಲಾಗಿದೆ. ಇಲ್ಲಿ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಸಾಮಾಜಿಕ ನ್ಯಾಯ ಪ್ರತಿಮೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ. ಇದು ತೆಲಂಗಾಣದ ಹೈದರಾಬಾದ್ನಲ್ಲಿ 125 ಅಡಿ ಎತ್ತರದ ಪ್ರತಿಮೆಯನ್ನು ಅನಾವರಣ ಮಾಡಲಾಗಿದೆ. ಇದನ್ನು ಯಾರು ಕೆತ್ತಿದ್ದಾರೆ ಅಂದರೆ ರಾಮ್ ವಿ ಸುತಾರ್ ಅವರು ವಿನ್ಯಾಸಗೊಳಿಸಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ
ಹೈದರಾಬಾದಲ್ಲಿ ಕೆತ್ತಲಾಗಿದೆ. ಸಮಾನತೆಯ ಪ್ರತಿಮೆ ಮಹಾರಾಷ್ಟ್ರ ಮುಂಬೈನಲ್ಲಿ ಇದನ್ನು ಇಡಲಾಗಿದೆ. ಅದೇ ರೀತಿಯಾಗಿ ಇದು ಕೂಡ ಸಮಾನತೆಯ ಪ್ರತಿಮೆ. ಇದನ್ನು ಅಮೆರಿಕ ದೇಶದ ಮೇರಿಲ್ಯಾಂಡ್ನಲ್ಲಿ ಸಂವಿಧಾನ ಶಿಲ್ಪಿಯಾಗಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾನತೆಯ ಪ್ರತಿಮೆ ಅನಾವರಣವಾಗಿದೆ. ಇದು ಭಾರತದ ದೇಶದ ಹೊರಗೆ ನಿರ್ಮಿಸಿರುವ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ ಅತಿ ಎತ್ತರದ ಪ್ರತಿಮೆ ಎನ್ನಲಾಗಿದೆ. ಅಂದರೆ ನಮ್ಮ ಭಾರತ ಬಿಟ್ಟು ಬೇರೆ ದೇಶದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅಮೆರಿಕದಲ್ಲಿ ಮಾಡಲಾಗಿದೆ. ಇದು ಅದರಲ್ಲಿ ಅತಿ ಹೆಚ್ಚು ಎತ್ತರದ ಪ್ರತಿಮೆಯಾಗಿದೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಎಲ್ಲಿದೆ? ಪ್ರಮುಖ ಅಂಶದಾಗ ಈ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಅಂಬೇಡ್ಕರ್ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಭಾಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಅದೇ ರೀತಿ ಮುಂದೆ ಹೋದರೆ ಅಮೇರಿಕದ ಫುಟ್ಬಾಲ್ ದಿಗ್ಗಜ OJ ಸಿಂಪನ್ಸ್ ನಿಧನರಾಗಿದ್ದಾರೆ ಇತ್ತೀಚೆಗೆ. ಅಂದರೆ ಅಮೇರಿಕದ ಸಾರ್ವಕಾಲಿಕ ಶ್ರೇಷ್ಠ ಫುಟ್ಬಾಲ್ ತಾರೆಯಾಗಿರುವ ಮತ್ತು ಹಾಲಿವುಡ್ ನಟ ಆಗಿದ್ದರು ಇವರು. ಯಾರು? OJ ಸಿಂಪನ್ಸ್ 2024 ಏಪ್ರಿಲ್ 10 ಅಮೆರಿಕದ ಲಾಸ್ ವೇಗಾಸ್ನಲ್ಲಿ ತನ್ನ 76ನೇ ವಯಸ್ಸಿನಲ್ಲಿ ಇವರು ನಿಧನರಾಗಿದ್ದಾರೆ. ಇವರು ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. ಯಾರಂದರೆ OJ ಸಿಂಪನ್ಸ್ ಪ್ರಮುಖ ಇದೆ. ಇತ್ತೀಚೆಗೆ ನಿಧನರಾದರ ಬಗ್ಗೆ ಕೇಳ್ಬೋದು. ಇವರಿಗೆ ಹಾಲ್ ಆಫ್ ಫೇಮ್ ಗೌರವ ಕೂಡ ನೀಡಲಾಗಿದೆ. ಅದೇ ರೀತಿ ಮುಂದೆ ನೋಡೋದಾದರೆ ವಿಶ್ವ ಕರಕುಶಲ ನಗರ ಎಂದು ಪರಿಗಣಿಸಲ್ಪಟ್ಟ ಭಾರತದ ನಗರ ಯಾವುದು ಅಂದರೆ ಶ್ರೀನಗರ. ಅಂದರೆ ವಿಶ್ವ ಕರಕುಶಲ ಅಂತಾರಾಷ್ಟ್ರೀಯ ಪರಿಷತ್ತು ಪ್ರಪಂಚದಾದ್ಯಂತ ಸಾಂಪ್ರದಾಯಿಕ ಕರಕುಶಲತೆಯನ್ನು ಗುರುತಿಸುವ ಮತ್ತು ಸಂರಕ್ಷಿಸುವ ಕೆಲಸ ಮಾಡುತ್ತಿದೆ. ಈ ವರ್ಷ ಭಾರತದಿಂದ ವಿಶ್ವ ಕರಕುಶಲ ನಗರ ಅಂದರೆ WCC ಎಂದು ಅಂತಿಮ ನಾಮನಿರ್ದೇಶನಗೊಳ್ಳುವ ಮೊದಲ ತನ್ನ ಕ್ರಾಫ್ಟ್ ಕ್ಲಸ್ಟರನ್ನು ಮ್ಯಾಪಿಂಗ್ ಮಾಡಲು ಶ್ರೀನಗರವನ್ನು ಆಯ್ಕೆ ಮಾಡಿದೆ. ಇತ್ತೀಚೆಗೆ ಈ ಶ್ರೀನಗರವನ್ನು ವಿಶ್ವ ಕರಕುಶಲ ನಗರ ಎಂದು ಪರಿಗಣಿಸಲ್ಪಟ್ಟಿದೆ. ಅದು ಶ್ರೀನಗರ. ಇಲ್ಲಿ ಯಾಕಪ್ಪ ಅಂತಂದರೆ ಪ್ಲಾಸ್ಮಾನ ಶಾಲೆ ಆಗಿರ್ಬೋದು, ಕಾರ್ಪೆಟ್ಗಳಾಗಿರ್ಬೋದು, ಪೇಪರ್ ಮ್ಯಾಚ್ ಆಗಿರ್ಬೋದು, ಇನ್ನು ಮುಂತಾದವುಗಳ ಕಾರ್ಯನಿರ್ವಹಿಸುತ್ತಿರುವ